Hello students, welcome to RS Chemistry. So in today's next increasing order 61 to 75 ಅನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ಅಪ್ ಟು 60 ಇನ್ಕ್ರೀಸಿಂಗ್ ಆರ್ಡರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್. ಸೊ 61 to 75 ಮುಂದಿನ ವಿಡಿಯೋದಲ್ಲಿ ಅಪ್ ಟು 100 ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನೋಡಿ ಇನ್ಕ್ರೀಸಿಂಗ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಇನ್ಕ್ರೀಸಿಂಗ್ ಮ್ಯಾಗ್ನೆಟಿಕ್ ಮೂಮೆಂಟ್ ಫಾರ್ಮುಲಾ ಏನು? μ is equal to root of n into n plus 2. ಸೊ n ಅಂತಂದ್ರೇನು? ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನೋಡ್ಬಿಟ್ರೆ ಬಂದ್ಬಿಡ್ತದೆ. ಸೊ n is equal to 0 ಬರ್ತದೆ ಇಲ್ಲಿ, Zn2 ಪ್ಲಸ್ ಅಂದ್ರೆ Ti3 ಪ್ಲಸ್ ಅಂದ್ರೆ ನೋಡಿ 1 ಬರ್ತದೆ, ಯಾಕಂದ್ರೆ 4s2 3d2 ಹೌದಾ. ಸೊ 3 ಅಂದ್ರೆ 1 ಉಳಿತು. ಸೊ Fe3 ಪ್ಲಸ್ ಅಂದ್ರೆ 5 ಉಳಿತಿಲ್ಲಿ, ರೈಟ್? 5. ಸೊ ಹಿಯರ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಹಿಯರ್ 5. Mn4 ಪ್ಲಸ್ ಅಂತಂದ್ರೆ ಇಟ್ ಈಸ್ 4 ಐ ಥಿಂಕ್. ಸೊ 4 or 3 ಕ್ಯಾಲ್ಕುಲೇಟ್ ಮಾಡಿ. So in this particular case Mn4 plus ನೋಡಿ, so 3d5 4s2 ಇಲ್ಲಿಂದ 2 3 ಉಳಿತು. So 3 unpaired. So Ni2 plus ಅಂದ್ರೆ 2 unpaired. So the order will become, remember, so highest magnetic moment, lowest is Zn2 plus, right? So less than Ti2 plus, less than nickel 2 plus, less than Mn4 plus, less than Fe3 plus. So Fe3 plus is having highest, so remember that. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ನಾಯಿ ಬೊಗಳೋದು ಕೇಳಿಸಬಹುದು, ಬಟ್ ದಟ್ ಈಸ್ ನಾಟ್ ಇನ್ ಮೈ ಹ್ಯಾಂಡ್ ವಾಟ್ ಟು ಡು. ಸೊ ಅದು ಪಕ್ಕದ ಮನೆಯಲ್ಲಿ ಬೊಗಳ್ತಾ ಇದೆ. ಸೊ ಇರ್ಲಿ, ಸೊ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಎಸ್, ಇನ್ಕ್ರೀಸಿಂಗ್ ಆರ್ಡರ್ 62. ಸೊ ಇನ್ಕ್ರೀಸಿಂಗ್ ಕೋವಾಲೆಂಟ್ ಕ್ಯಾರೆಕ್ಟರ್. ಸೊ ಕೋವಾಲೆಂಟ್ ನೇಚರ್ ನೋಡಿ, ಆಸ್ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್ ಕೋವಾಲೆಂಟ್ ನೇಚರ್ ಇನ್ಕ್ರೀಸಸ್. ಈ ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. ಆಕ್ಸಿಡೇಷನ್ ಸ್ಟೇಟ್ ನೋಡಿ, ಇಲ್ಲಿ +3 ಇದೆ, ಇಲ್ಲಿ +2 ಇದೆ, ಇಲ್ಲಿ +4 ಇದೆ. ಹೆನ್ಸ್ ರಿಮೆಂಬರ್ ಹೈಯೆಸ್ಟ್ ಲೋಯೆಸ್ಟ್ ಇಸ್ TiCl2, ದೆನ್ TiCl3, ದೆನ್ TiCl4. So this is the increasing order number 62. Increasing order number 63. So increasing electropositivity ನೋಡಿ. So electropositivity, remember, so down the group increases and along the period decreases. Right? So along the period decreases, down the group increases. ಹಾಗೆ ನೋಡ್ತಾ ಹೋದಾಗ ಇಲ್ಲಿ ನೋಡಿ, ಇಲ್ಲಿ ಲಿಥಿಯಂ ಬರ್ತದ, ಕೆಳಗಡೆ ಸೋಡಿಯಂ ಬರ್ತದ, ಇಲ್ಲಿ ಬೆರಿಲಿಯಂ ಬಂದ್ಬಿಟ್ಟು ಇಲ್ಲಿ ಬರ್ತದ ಲಿಥಿಯಂ ಆದ್ಮೇಲೆ. ಸೊ ಸ್ಟ್ರಾನ್ಶಿಯಂ ಬಂದ್ಬಿಟ್ಟು ಇಲ್ಲಿ ಬರ್ತದ, ಅದಾದ್ಮೇಲೆ ಬೇರಿಯಂ ಇಲ್ಲಿ ಬರ್ತದ. ಅಂದ್ರೆ along the period that is decreases, down the group increases. ಹೌದಾ? ಹಾಗಾದ್ರೆ ಹೈಯೆಸ್ಟ್ ಯಾವ್ದು ಇದರಲ್ಲಿ? ಡೆಫಿನೆಟ್ಲಿ ಸೋಡಿಯಂ ಮೋರ್ ದೆನ್ ಲಿಥಿಯಂ, ರೈಟ್? ಅದಾದ್ಮೇಲೆ ಬರ್ತದೆ, ಇದು ಫಸ್ಟ್ ಗ್ರೂಪ್ ಆಯ್ತು. ಸೆಕೆಂಡ್ ಗ್ರೂಪ್ ಅಲ್ಲಿ ನೋಡಿ, ಕೆಳಗಡೆಯಿಂದ ಬರಬೇಕು, ಅದು ಹೈಯೆಸ್ಟ್. ಸೊ ದೆನ್ ಇಟ್ ಬಿಕಮ್ ಬೇರಿಯಂ, ದೆನ್ ಇಟ್ ಬಿಕಮ್ ಸ್ಟ್ರಾನ್ಶಿಯಂ, ದೆನ್ ಇಟ್ ಬಿಕಮ್ ಬೆರಿಲಿಯಂ. ಬೆರಿಲಿಯಂ is having least electropositive nature, ಇಲ್ಲಿ sodium is having more electropositive nature in this case. Remember that. So around 64, increasing basic nature. So increasing basic nature ನೋಡಿ. So increasing basic nature, remember, along the period, so basic nature decreases. Basic nature decreases. ಯಾಕಂದ್ರೆ ನಾನ್ ಮೆಟಾಲಿಕ್ ನೇಚರ್ increases. ಹೌದಾ? So hence highest is CO2, then it become P2O3, then it become PeO, then it become Li2O. So this should be the order in this case. Number 65, increasing electronegativity. So increasing electronegativity ನೋಡಿ. So along the period electronegativity increases, down the group electronegativity decreases. ಹೌದಾ? ಸೊ ಹಾಗಾದ್ರೆ ಇಲ್ಲಿದ್ದ ಪೊಸಿಷನ್ ನೋಡ್ತಾ ಹೋಗಿ, ಫಾಸ್ಫರಸ್, ರೈಟ್? ದೆನ್ ಸಲ್ಫರ್, then chlorine, then arsenic is there below phosphorus. Hence remember, highest electronegative power is there for Cl here, no doubt. So ಅದಾದ್ಮೇಲೆ ಬರೋದು ಸಲ್ಫರ್, ಅದಾದ್ಮೇಲೆ ಬರೋದು ಫಾಸ್ಫರಸ್, ಅದಾದ್ಮೇಲೆ arsenic. So this should be the order, ಯಾಕಂದ್ರೆ ಡೌನ್ ದ ಗ್ರೂಪ್ arsenic ಇದೆ ನೋಡಿ, ರೈಟ್? ಸೊ ಇನ್ಕ್ರೀಸಿಂಗ್ ಎಲೆಕ್ಟ್ರೋನೆಗೆಟಿವಿಟಿ ಇಲ್ಲಿ ಬಹಳ ಇಂಪಾರ್ಟೆಂಟ್. ಇದು ಇನ್ಕ್ರೀಸಿಂಗ್ ಫಸ್ಟ್ ಅಯೋನೈಸೇಷನ್ ಎನರ್ಜಿ ಅಂತ ಅಂದ್ರೆ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ first electron from the last shell.
ಸೊ ಇದರಲ್ಲಿ ನೋಡ್ತಾ ಹೋಗಿ. ಸೊ ಅಲಾಂಗ್ ದ ಪೀರಿಯಡ್ ಅಯೋನೈಸೇಷನ್ ಎನರ್ಜಿ ಯಾವಾಗಲೂ ಹೇಗಾಗ್ತದೆ, ಅಯೋನೈಸೇಷನ್ ಎನರ್ಜಿ ಇನ್ಕ್ರೀಸಸ್ ಅಲಾಂಗ್ ದ ಪೀರಿಯಡ್. ಇಲ್ಲಿ ಓನ್ಲಿ ಒನ್ ಪೀರಿಯಡ್ ಇಸ್ ದೇರ್, ಹೆನ್ಸ್ ಡೌನ್ ದ ಗ್ರೂಪ್ ಡಿಕ್ರೀಸಸ್. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಏನಾಗಾದ್ರೆ ಕಾರ್ಬನ್ ಮೋರ್ ದ್ಯಾನ್, ಬೋರಾನ್ ಮೋರ್ ದ್ಯಾನ್, ಬೆರಿಲಿಯಂ ಮೋರ್ ದ್ಯಾನ್ ಲಿಥಿಯಂ. ಹೌದಾ, ಯಾಕಂದ್ರೆ ಅಲಾಂಗ್ ದ ಪೀರಿಯಡ್ ಸೊ ಎಲೆಕ್ಟ್ರಾನಿಕ್ ಅಯೋನೈಸೇಷನ್ ಎನರ್ಜಿ ಶುಡ್ ಇನ್ಕ್ರೀಸ್. But there is an exception. Remember, it is exceptional order. Very important. Exceptional order. Nenpitgoli. So exceptional order. So hence definitely carbon is more, no doubt. Right? Lithium is least, no doubt. But out of these two, beryllium is having 2s2 configuration completely filled. Here it is having 2s2 2p1. Always remember, completely filled will have more ionization energy. So that is beryllium more than boron, more than lithium. So this should be the order for first ionization energy. ಇದನ್ನ ನಾವು ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ತಗೊಂಡಿದ್ದೀನಿ ನಂಬರ್ 67 ನಲ್ಲಿ. ಸೊ ಸೇಮ್ ಎಲಿಮೆಂಟ್ ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ. ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ಅಂತಂದ್ರೆ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಸೆಕೆಂಡ್ ಎಲೆಕ್ಟ್ರಾನ್. So now what you have to do is you have to imagine after removing one electron what will be the condition of that. So for example ನೋಡಿ ಇಲ್ಲಿ ಬರೀತೀನಿ ನಾನು, lithium you removed one electron already. That is first ionization energy. So now it becomes what? Helium. ಹೌದಾ, helium ತಲೆಯಲ್ಲಿ ಇಟ್ಕೊಳ್ಳಿ. noble gas is having highest ionization energy among all. ಅದಾದ್ಮೇಲೆ ಬೆರಿಲಿಯಂ ನೋಡಿ, ಬೆರಿಲಿಯಂ ಪ್ಲಸ್ ಅಂತಂದ್ರೆ this is now it is equal to lithium. Then boron plus ಅಂತಂದ್ರೆ now it is equal to beryllium. Now carbon plus ಅಂತಂದ್ರೆ now it is becomes boron. Remember, ಈಗ ನಾವೇನ್ ಮಾಡಬೇಕು, we have to arrange the element according to this order. So we have to know the ionization energy of this. So ಇದನ್ನ ನೋಡ್ತಾ ಇದನ್ನ ಅರೇಂಜ್ ಮಾಡಬೇಕು. ಗೊತ್ತಿರಲಿ, ಇದನ್ನ ನೋಡ್ತಾ ಇದನ್ನ ಅರೇಂಜ್ ಮಾಡಬೇಕು. So that will do it like this. ಸೊ ನೋಡ್ತಾ ಹೋಗಿ, ಹೀಲಿಯಂ ನೋಬಲ್ ಗ್ಯಾಸ್. ಈಗ ನಿಮ್ಮ ಹತ್ರ ಏನಾದ್ರೂ ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್ ಕೊಟ್ಟರೆ ಯಾವ್ದು ಹೈಯೆಸ್ಟ್ ಅಂತ ಹೇಳ್ತಿದ್ರಿ? ಹೀಲಿಯಂ ಇಸ್ ಹೈಯೆಸ್ಟ್ ಬಿಕಾಸ್ ಇಟ್ ಇಸ್ ನೋಬಲ್ ಗ್ಯಾಸ್. ಹೀಲಿಯಂ ಅಂದ್ರೆ ಯಾವುದು? ಲಿಥಿಯಂ ಪ್ಲಸ್. ಹೆನ್ಸ್ ರಿಮೆಂಬರ್ Li ಪ್ಲಸ್ ಇಸ್ ಹ್ಯಾವಿಂಗ್ ಹೈಯೆಸ್ಟ್ ಅಯೋನೈಸೇಷನ್ ಎನರ್ಜಿ. ಅರ್ಥ ಆಯ್ತಾ ನಾ ಹೇಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಯಾವಾಗ ಅವರು ಅಯೋನೈಸೇಷನ್ ಎನರ್ಜಿಯನ್ನು ಕೇಳ್ತಾರೆ, ಜಸ್ಟ್ ಇಮ್ಯಾಜಿನ್ ಆಫ್ಟರ್ ರಿಮೂವಿಂಗ್ ಒನ್ ಎಲೆಕ್ಟ್ರಾನ್ ವಾಟ್ ವಿಲ್ ಬಿ ದ ಪೊಸಿಷನ್ ಆಫ್ ದಟ್ ಎಲೆಕ್ಟ್ರಾನ್ ನೌ. ಸೊ ಹೀಲಿಯಂ ಆಗಿದೆ, ಸೊ ಲಿಥಿಯಂ ಪ್ಲಸ್. ದೆನ್ ನೋಡಿ, ಲಿಥಿಯಂ, ಬೆರಿಲಿಯಂ, ಬೋರಾನ್ ನಿಮ್ಮ ಹತ್ರ ಇದೆ. ಹಾಗಾದ್ರೆ ಇವು ಮೂರು ಏನಾದ್ರು ಇದ್ರೆ ನೀವು ಏನನ್ನ ಆರ್ಡರ್ ಮಾಡ್ತಿದ್ರಿ? ಬೆರಿಲಿಯಂ ಮೋರ್ ದ್ಯಾನ್, ಬೋರಾನ್ ಮೋರ್ ದ್ಯಾನ್, ಲಿಥಿಯಂ. ಹೌದಾ, ಅದೇ ರೀತಿ ಇದನ್ನ ಆರ್ಡರ್ ಮಾಡಿ. ಅದ್ರ ಆರ್ಡರ್ ನ ಬರೀಬೇಕಾದ್ರೆ ಏನ್ ತಲೆಯಲ್ಲಿ ಇಟ್ಕೋಬೇಕು? ಬೋರಾನ್ ಅನ್ನು ಬರೀಬೇಕು, ಬೆರಿಲಿಯಂ ಬರೆಯೋಂಗಿಲ್ಲ. ಬೆರಿಲಿಯಂ ಅಂದ್ರೆ ಬೋರಾನ್ ಇಲ್ಲಿ. ಹೌದಾ, ಬೆರಿಲಿಯಂ ಅಂದ್ರೆ ಬೋರಾನ್. ಸೊ ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ಬೋರಾನ್. ಸೊ ಅದಾದ್ಮೇಲೆ ಬರೀಬೇಕು ಹೈಯೆಸ್ಟ್ ನೋಡಿ, ಲಿಥಿಯಂ ಮತ್ತೆ ಬೋರಾನ್ ಮಧ್ಯೆ ಯಾವುದು? ಬೋರಾನ್. ಹೌದಾ, ಸೊ ಬೋರಾನ್ ಅಂತಂದ್ರೆ ಈಗಿನ ಪೊಸಿಷನ್ ಏನು? ಕಾರ್ಬನ್. ಸಾರಿ, ಕಾರ್ಬನ್ ಲೆಸ್ ದನ್. ರಿಮೆಂಬರ್ ಹಿಯರ್ ಇಟ್ ಬಿಕಮ್ಸ್ ಉಳಿದಿದ್ದು ಯಾವುದು? ಲಿಥಿಯಂ ಬರೆದ್ರಿ, ಬೆರಿಲಿಯಂ ಬರೆದ್ರಿ, ಬೆರಿಲಿಯಂ. ಸಿ ಬೆರಿಲಿಯಂ. ದಿಸ್ ಶುಡ್ ಬಿ ದ ಆರ್ಡರ್ ಫಾರ್ ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೆಕೆಂಡ್ ಅಯೋನೈಸೇಷನ್ ಎನರ್ಜಿಯನ್ನು ಬರೀಬೇಕಾದ್ರೆ ಯು ಹ್ಯಾವ್ ಟು ಇಮ್ಯಾಜಿನ್ ಆಫ್ಟರ್ ರಿಮೂವಿಂಗ್ ಒನ್ ಎಲೆಕ್ಟ್ರಾನ್ ವಾಟ್ ವಿಲ್ ಬಿ ಇಟ್ಸ್ ಪೊಸಿಷನ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರಿಮೆಂಬರ್ ದಟ್. ಓಕೆ, ಸೊ ದಿಸ್ ಇಸ್ ದ ಆರ್ಡರ್. ರಿಮೆಂಬರ್ 68th ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಮಾಸ್. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಮಾಸ್ ಅನ್ನು ಕೇಳ್ತಾ ಇದ್ದಾರೆ. ಈ ಕೇಸ್ ಒಳಗೆ ಮಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾವು ಹೇಗೆ ಮಾಡಬೇಕು ನೋಡ್ತಾ ಹೋಗಿ. ಹಿಯರ್ ಒನ್ ಆಟಮ್ ಆಫ್ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಹೌದಾ, ಆಕ್ಸಿಜನ್ ಅಟಾಮಿಕ್ ಮಾಸ್ ಎಷ್ಟು? ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಎಷ್ಟು? 16. ಒನ್ ಆಟಮ್ ಆಫ್ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಹೌದಾ, ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಎಷ್ಟು? 16. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ 16 ಗ್ರಾಮ್ ಅಂತಂದ್ರೆ ಅವಗಡ್ರೋ ನಂಬರ್ ಇರ್ತದೆ. ಹೌದಾ, 6.02 into 10 to the power 23 will have 16 ಗ್ರಾಮ್ ಅಟಾಮಿಕ್ ಮಾಸ್. ಒನ್ ಆಟಮ್ಗೆ ಎಷ್ಟು? ಸೊ 16 ಗ್ರಾಮ್ ಅಂತಂದ್ರೆ ಅದರಲ್ಲಿರುವಂತಹ ಆಟಮ್ಸ್ ಎಷ್ಟು? ಅವಗಡ್ರೋ ನಂಬರ್. ಅದಕ್ಕೆ ಅವಗಡ್ರೋ ನಂಬರ್ 16 ಗ್ರಾಮ್ ಆದ್ರೆ ಒನ್ ಆಟಮ್ ಎಷ್ಟು? ಹಾಗಾದ್ರೆ ಏನ್ ಬರೀತೀವಿ ಇಲ್ಲಿ? ಸೊ ಹಿಯರ್ ವಿಲ್ ರೈಟ್ ಇಟ್ ಆಸ್ 16 divided by 6 into 10 to the power 23. ಮುಂದೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೋಗಬೇಡಿ, ಅದನ್ನ ಮುಂದೆ ಮಾಡೋಣಂತೆ. ಸೊ ಒನ್ ಆಟಮ್ ಆಫ್ ನೈಟ್ರೋಜನ್ ಏನಾಯ್ತು ಹಾಗಾದ್ರೆ? ಸೊ ನೈಟ್ರೋಜನ್ ಒನ್ ಆಟಮ್ 14. ಹೌದಾ, ಸೊ ಸಿಮಿಲರ್ಲಿ ಬರ್ತದೆ. ಸೊ 14 divided by 6 into 10 to the power 23 ಬಂತು. ಕರೆಕ್ಟಾ? ಸೊ ಅದಾದ್ಮೇಲೆ 10 to the power -10 moles of oxygen. Remember, 1 mole of oxygen is having so number of mass ಕೊಟ್ಟಿದ್ದಾರೆ. 1 mole of oxygen is having, remember, so 32 oxygen. 1 mole of oxygen ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇದು ಆಟಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಾನು ಮೋಲ್ ಆಫ್ ಆಕ್ಸಿಜನ್ ಅಂತ ತಗೋತಾ ಇದ್ದೀನಿ. ಸೊ ಆಕ್ಸಿಜನ್ ಅಂತಂದ್ರೆ 32 ಗ್ರಾಮ್ ಗೊತ್ತಿರಲಿ.
ಸೊ 32 ಗ್ರಾಮ್ ಯಾಕೆ ತಗೊಂಡೆ, ಆಕ್ಸಿಜನ್ ಡೈಅಟಾಮಿಕ್ ಆಲ್ವೇಸ್, ಬಟ್ ವೆನ್ ದೇ ಮೆನ್ಷನ್ಡ್ ಆಟಮ್ ಯು ಹ್ಯಾವ್ ಟು ಕನ್ಸಿಡರ್ ಆಟಮ್ ಅಷ್ಟೇ. ಸೊ 10 to the power minus 10 will have how much? See, 32 into 10 to the power minus 10. Andre, so this will become, remember, 32 into 10 to the power minus 10. And similarly, copper atomic mass is to almost 63 anta itkolnate. Gottilla andre almost 60 anta irtadu antadu gottirli. So 63 into 10 to the power minus 10 aitide, hauda? So ಈಗ highest ಯಾವ್ದು ಹಾಗಾದ್ರೆ ಇನ್ಕ್ರೀಸಿಂಗ್ ಆರ್ಡರ್ ದಲ್ಲಿ highest ಯಾವ್ದು ಹಾಗಾದ್ರೆ ನೋಡಿ, highest 63, this and this, ಇದು ಏನೇ ಮಾಡಿದ್ರು ಕೂಡ 10 to the power minus 23 ಬರ್ತದೆ, ಇದು ಕೂಡ 10 to the power minus 23 ನೇ ಬರ್ತದೆ, ಹೌದಾ? ಸೊ ಹಾಗಾದಾಗ in this particular case remember, so ಇದು highest 63, then 4 is highest, we can say 4 is highest. ಅದಾದ್ಮೇಲೆ ಯಾವ್ದು ಬರ್ತದೆ, 3 ಬರ್ತದೆ, 10 to the power minus 10 ಇದೆ. ಅದಾದ್ಮೇಲೆ 2 ಮತ್ತೆ 1 ಮಧ್ಯೆ ಯಾವ್ದು ಹೈಯೆಸ್ಟ್ ಇದರಲ್ಲಿ, 2 ಮತ್ತೆ 1 ಮಧ್ಯೆ ಡೆಫಿನೆಟ್ಲಿ ದಿಸ್ ಒನ್ ಇಸ್ ಹೈಯೆಸ್ಟ್, ಯಾಕಂದ್ರೆ 6 1s 6 2s 2.5 ಸಮಥಿಂಗ್ ಬರ್ತದೆ. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಶುಡ್ ಬಿ ಸೊ 1 less than 2. So 2 less than 1 less than 3 less than 4. 4 is the highest one. I think you have understood ಅಂತ ಹೇಳ್ತೀನಿ. ಸೊ ಅನ್ಕೋತೀನಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಮಾಸ್ ಅಂತಂದ್ರೆ ಲೈಕ್ ದಿಸ್. ನೆಕ್ಸ್ಟ್ ನೋಡಿ, increasing order of energy of electron in the following quantum number. Energy of electron in the following quantum number ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಏನ್ ಮಾಡಬೇಕು, ಯಾವ ಕ್ವಾಂಟಮ್ ನಂಬರ್ ಇದೆ ಅಂತ ಬರೆದು ಬಿಡೋಣಂತೆ. ಸೊ ಹೌದಾ, ಸೊ ಇದು ಏನಾಗ್ತದೆ, ಇದು 4 L is equal to 1 ಅಂತಂದ್ರೆ P. ಇದು ಯಾವ್ದಾಗ್ತದೆ, 4 L is equal to 0 ಅಂದ್ರೆ S. 3 D L is equal to 2 ಅಂದ್ರೆ D. ಸೊ L is equal to 1 ಅಂತಂದ್ರೆ 3P. ಸೊ ಈಗ ಇದನ್ನ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದ್ರೆ ಹೈಯೆಸ್ಟ್ ಎನರ್ಜಿ ಯಾವ್ದಾಗ್ತದೆ ಇಲ್ಲಿ, ಡೆಫಿನೆಟ್ಲಿ 4P ಹೈಯೆಸ್ಟ್. ಅದಾದ್ಮೇಲೆ 4s 3d ಮಧ್ಯೆ ಯಾವುದು, ಸೊ 4s 3d ಮಧ್ಯೆ 3d, ಹೌದಾ 3d. ಅದಾದ್ಮೇಲೆ ಬರ್ತದ 4s, ಅದಾದ್ಮೇಲೆ ಬರ್ತದ 3p. ಅಂದ್ರೆ ಕರೆಕ್ಟ್ ಆರ್ಡರ್ ಏನಿಲ್ಲಿ ಹಾಗಾದ್ರೆ, ಸೊ 4p ಅಂತ ಅಂದ್ರೆ 1 ಲೆಸ್ ದೆನ್ ಏನ್ ಬರ್ತದ 3 ಲೆಸ್ ದೆನ್ 2 ಲೆಸ್ ದೆನ್ 4 ವಿಲ್ ಬಿ ದ ಆನ್ಸರ್. 70. ಸೊ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಡಿ ಬ್ರಾಗ್ಲಿಸ್ ವೇವ್ ಲೆಂತ್ ಇಫ್ ದೇರ್ ವೆಲಾಸಿಟೀಸ್ ಆರ್ ಸೇಮ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇಫ್ ದೇರ್ ವೆಲಾಸಿಟೀಸ್ ಆರ್ ಸೇಮ್. ಹಾಗಾದ್ರೆ ಡಿ ಬ್ರಾಗ್ಲಿಸ್ ಇಕ್ವೇಶನ್ ಏನಿದೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h ಬೈ, ದೀಸ್ ಆರ್ ದ ಕ್ವಶನ್, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h ಬೈ m ಇಂಟು v. h ಅಂತೂ ಕಾನ್ಸ್ಟೆಂಟ್ ಇದೆ, ವಿನೂ ಕೂಡ ಕಾನ್ಸ್ಟೆಂಟ್, ಯಾಕಂದ್ರೆ ಸೇಮ್ ವೆಲಾಸಿಟೀಸ್ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಲ್ಯಾಂಬ್ಡಾ ಪ್ರಪೋರ್ಷನಲ್ ಟು ಏನು, ಇನ್ವರ್ಸ್ ಪ್ರಪೋರ್ಷನಲ್ ಟು ಮಾಸ್. ಸೊ ಇದರಲ್ಲಿ ಆರ್ಡರ್ ಆಫ್ ಮಾಸ್ ಹೇಗಿದೆ, ಆರ್ಡರ್ ಆಫ್ ಮಾಸ್ ಹೇಗೆ ಬರೀಬಹುದು ನಾವು, ಆರ್ಡರ್ ಆಫ್ ಮಾಸ್ ನೋಡಿ. ಸೊ ಔಟ್ ಆಫ್ ದಿಸ್ ಅಲ್ಫಾ ಪಾರ್ಟಿಕಲ್ ಅಂತಂದ್ರೆ ಹೀಲಿಯಂ ನ್ಯೂಕ್ಲಿಯೈ, ಸೊ ಇಟ್ ಇಸ್ ಮೋರ್ ದ್ಯಾನ್ ಹೈಡ್ರೋಜನ್ ಅಂದ್ರೆ ಪ್ರೋಟಾನ್ ಅಂದ್ರೆ H+, ಹೌದಾ, ಅಂದ್ರೆ ನಥಿಂಗ್ ಬಟ್ ಪ್ರೋಟಾನ್. ಅಂಡ್ ಎಲೆಕ್ಟ್ರಾನ್ ಮಾಸ್ ಇಸ್ ಲೀಸ್ಟ್, ಸೊ ಎಲೆಕ್ಟ್ರಾನ್ ಮಾಸ್ ಆಫ್ ದ ಎಲೆಕ್ಟ್ರಾನ್ ಲೀಸ್ಟ್ ದ್ಯಾನ್ ಮಾಸ್ ಆಫ್ ದ ಪ್ರೋಟಾನ್ ಲೀಸ್ಟ್ ದ್ಯಾನ್ ಮಾಸ್ ಆಫ್ ದ ಅಲ್ಫಾ ಪಾರ್ಟಿಕಲ್. ಹಾಗಾದ್ರೆ ಲ್ಯಾಂಬ್ಡಾ ಏನಾಗ್ತದೆ ಇಲ್ಲಿ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಡಿ ಬ್ರಾಗ್ಲಿಸ್ ವೇವ್ ಲೆಂತ್. ಹಾಗಾದ್ರೆ ಡಿ ಬ್ರಾಗ್ಲಿಸ್ ವೇವ್ ಲೆಂತ್ ಆರ್ಡರ್ ವಿಲ್ ಬಿ, remember in this case electron more than alpha particle more than proton. ಯಾಕೆ, ಬಿಕಾಸ್ ಎಲೆಕ್ಟ್ರಾನ್ ಅದು ಮಾಸ್ ಕಡಿಮೆ ಇದೆ ಅಂದ್ರೆ ಡಿ ಬ್ರಾಗ್ಲಿಸ್ ವೇವ್ ಲೆಂತ್ ಜಾಸ್ತಿ ಇರ್ತದೆ ಪ್ರೋಟಾನ್ ಅದು. ಸೊ ಎಲೆಕ್ಟ್ರಾನ್ ಆದ್ಮೇಲೆ ಯಾವ್ದು ಬರ್ತದೆ, ಸೊ ಇಟ್ ಶುಡ್ ಬಿ ಪ್ರೋಟಾನ್, ಸಾರಿ, ಯಾಕಂದ್ರೆ ಅಲ್ಫಾ ಇಸ್ ಜಾಸ್ತಿನೂ, ಪ್ರೋಟಾನ್ ಲಾಸ್ಟ್ ಬರೋದು ಯಾವುದು ಅಲ್ಫಾ. ಯಾಕಂದ್ರೆ ದಿಸ್ ಇಸ್ ದ, ಇದರ ರಿವರ್ಸ್ ಆರ್ಡರ್ ಬರೀಬೇಕು ಇಲ್ಲಿ ಅಷ್ಟೇ. ಎಲೆಕ್ಟ್ರಾನ್ ಇಸ್ ಮೋರ್ than proton than alpha particle. Increasing order of size ನೋಡಿ, ಇದರಲ್ಲಿ always remember anion more than a parent atom more than cation, ಹೌದಾ? So hence order is becoming I minus more than I plus. Next, increasing order of size. So increasing order of size ಅಂತ ಕೇಳಿದ್ದಾರೆ. So we know that along the period decreases, down the group increases. ಇದರ ಪೊಸಿಷನ್ ಬರೆದು ಬಿಡೋಣಂತೆ. ಸೊ ಕ್ಯಾಲ್ಸಿಯಂ ಇಲ್ಲಿ ಬರ್ತದೆ, ಅದರ ಮೇಲ್ಗಡೆ ಮ್ಯಾಗ್ನೀಷಿಯಂ ಬರ್ತದೆ, ಮ್ಯಾಗ್ನೀಷಿಯಂ ಇದಾದ್ಮೇಲೆ ಫಾಸ್ಫರಸ್ ಬರ್ತದೆ, ಅದಾದ್ಮೇಲೆ ಕ್ಲೋರಿನ್ ಬರ್ತದೆ, ಹೌದಾ? ಹಾಗಾದ್ರೆ ಲಾರ್ಜೆಸ್ಟ್ ಸೈಜ್ ಯಾವ್ದು ಇದರಲ್ಲಿ, ಸೊ ಡೆಫಿನೆಟ್ಲಿ ಕ್ಯಾಲ್ಸಿಯಂ ಮೋರ್ ದೆನ್. ಹಾಗಾದ್ರೆ ಲಾರ್ಜೆಸ್ಟ್ ಸೈಜ್ ಇವು ಮೂರಲ್ಲಿ ಯಾವುದು, ಅಲಾಂಗ್ ದ ಪೀರಿಯಡ್ ಡಿಕ್ರೀಸಸ್, ಮ್ಯಾಗ್ನೀಷಿಯಂ ಬರ್ತದೆ. ಮ್ಯಾಗ್ನೀಷಿಯಂ ಬಂದ್ಮೇಲೆ ನೆಕ್ಸ್ಟ್ ಯಾವ್ದು ಬರಬೇಕಾಗಾದ್ರೆ ಫಾಸ್ಫರಸ್, ನೆಕ್ಸ್ಟ್ ಯಾವುದು ಕ್ಲೋರಿನ್. 73. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಯೋನೈಸೇಷನ್ ಎನರ್ಜಿ, ರೈಟ್? ಸೊ ಇವೆಲ್ಲದೂ ಕೂಡ ನೋಡಿದ ತಕ್ಷಣ ಏನಂತ ಗೊತ್ತಾಗಬೇಕು ಇವು, ಆಲ್ ದೀಸ್ ಆರ್ ರಿಮೆಂಬರ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ಆಲ್ ದೀಸ್ ಆರ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ಹಾಗಾದ್ರೆ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಇದ್ದಾಗ ವಾಟ್ ವಿಲ್ ಬಿ ದ ರೇಡಿಯಸ್ ಅಂಡ್ ರಿಲೇಶನ್ಶಿಪ್?
So for isoelectronic species, remember, for isoelectronic species, radius ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ನಂಬರ್. ಇದನ್ನು ನಾನು ಹಿಂದಿನ ಒಂದಷ್ಟು ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಸೊ ಅಟಾಮಿಕ್ ನಂಬರ್. ಹಾಗಾದ್ರೆ ರೇಡಿಯಸ್ ಮತ್ತು ಅಯೋನೈಸೇಷನ್ ಎನರ್ಜಿ ಇರುವಂತಹ ಆರ್ಡರ್ ಯಾವುದು? ಸೊ ರೇಡಿಯಸ್ ಅಂಡ್ ಅಯೋನೈಸೇಷನ್ ಎನರ್ಜಿ ಇನ್ವರ್ಸ್ಲಿ ರಿಲೇಟೆಡ್. ಅಂದ್ರೆ ರೇಡಿಯಸ್ ಕಡಿಮೆ ಇದ್ರೆ ಅಯೋನೈಸೇಷನ್ ಎನರ್ಜಿ ಜಾಸ್ತಿ ಇರ್ತದೆ, ಅಟಾಮಿಕ್ ನಂಬರ್ ಜಾಸ್ತಿ ಇದ್ರೆ ರೇಡಿಯಸ್ ಕಡಿಮೆ ಇರ್ತದೆ. ಅಂದ್ರೆ ರೇಡಿಯಸ್ ಆರ್ಡರ್ ನ ಅಯೋನೈಸೇಷನ್ ಎನರ್ಜಿಗೆ ರಿವರ್ಸ್ ಮಾಡಬೇಕಷ್ಟೇ. ಹಾಗಾದ್ರೆ ರೇಡಿಯಸ್ ಕಡಿಮೆ ಇದ್ದಿದ್ದು ಯಾವ್ದು? ಅಟಾಮಿಕ್ ನಂಬರ್ ನೋಡಿ, 11, here it is 9, here it is 12, here it is 13, here it is 7. ರೈಟ್? ಸೊ ಹಾಗಾದ್ರೆ ಫಸ್ಟ್ ರೇಡಿಯಸ್ ಆರ್ಡರ್ ಬರೆದು ಬಿಡ್ತೀನಿ. ರೇಡಿಯಸ್ ಆರ್ಡರ್ ವಿಲ್ ಬಿ, ರಿಮೆಂಬರ್, ಸೊ ಅಲ್ಯೂಮಿನಿಯಂ 3+ ವಿಲ್ ಬಿ ಲೆಸ್ ದನ್, Mg2+ ಲೆಸ್ ದನ್, Na+ ಲೆಸ್ ದನ್, F- ಲೆಸ್ ದನ್, N3-. ನಮ್ಗೆ ಇಲ್ಲಿ ಬೇಕು ಅಯೋನೈಸೇಷನ್ ಎನರ್ಜಿ. ಅಯೋನೈಸೇಷನ್ ಎನರ್ಜಿ ಆರ್ಡರ್ ಕಂಪ್ಲೀಟ್ಲಿ ರಿವರ್ಸ್ ಆಗ್ತದೆ. ಸೊ N3- ಲೆಸ್ ದನ್, F- ಲೆಸ್ ದನ್, Na+ ಲೆಸ್ ದನ್, Mg2+ ಲೆಸ್ ದನ್, Al3+. So this should be the order for this particular increasing order. 74, increasing order of ionization energy. So once again they have asked increasing order of ionization energy. So in this particular case ನೋಡಿ, so ionization energy ಅಂತ ಬಂದಾಗ along the period decreases. ಇದರ ಪೊಸಿಷನ್ ನೋಡ್ಕೊಂಡ್ಬಿಡಿ. ಸೊ ಪೊಸಿಷನ್ ಬೋರಾನ್ ಇಲ್ಲಿ, ಅದಾದ್ಮೇಲೆ ಬರ್ತದೆ ಫಾಸ್ಫರಸ್, ಅದಾದ್ಮೇಲೆ ಬರ್ತದೆ ಸಲ್ಫರ್, ಸಾರಿ ಬೋರಾನ್ ಇಲ್ಲಿ ಬರ್ತದೆ, ಫಾಸ್ಫರಸ್, ಸಲ್ಫರ್ ಅಂಡ್ ಫ್ಲೂರಿನ್ ಬಂದ್ಬಿಟ್ಟು ಇಲ್ಲಿ ಬರ್ತದೆ, ಫ್ಲೂರಿನ್ ಬಂದ್ಬಿಟ್ಟು ಇಲ್ಲಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಡೆಫಿನೆಟ್ಲಿ ಔಟ್ ಆಫ್ ದಿಸ್ ಫ್ಲೂರಿನ್ ಇಸ್ ಮೋರ್, ನೋ ಡೌಟ್ ಇನ್ ಇಟ್, ಫ್ಲೂರಿನ್ ಇಸ್ ಮೋರ್, ರೈಟ್? ಸೊ ಫ್ಲೂರಿನ್ ಇಸ್ ಮೋರ್. ಸೊ ಅದಾದ್ಮೇಲೆ ಯಾವ್ದು ಬರ್ಬೋದು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್? ಸೊ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸಸ್, ರೈಟ್? ಡೌನ್ ದ ಗ್ರೂಪ್ ಡಿಕ್ರೀಸಸ್. ಬಟ್ boron is least, remember, boron is least. ಯಾಕಂದ್ರೆ ಔಟ್ ಆಫ್ ದೀಸ್ ಟು ಕಂಪೇರ್ ಟು ಸೈಜ್, ಬೋರಾನ್ ಕಂಪೇರ್ ಮಾಡಿದ್ರೆ ಬೋರಾನ್ ಸೈಜ್ ಏನಿದೆ ಕಡಿಮೆ ಇದೆ. ಗೊತ್ತಿರಲಿ, ಬೋರಾನ್ ಸೈಜ್ ಜಾಸ್ತಿ ಇದೆ ಕಂಪೇರ್ ಟು ದಿಸ್. ಹೆನ್ಸ್ ರಿಮೆಂಬರ್, ನೆಕ್ಸ್ಟ್ ಬರ್ತದೆ ಫಾಸ್ಫರಸ್, ನೆಕ್ಸ್ಟ್ ಬರ್ತದೆ ಸಲ್ಫರ್, ನೆಕ್ಸ್ಟ್ ಬರ್ತದೆ ಬೋರಾನ್. ನೀವು ಇಂಟರ್ನೆಟ್ ಅಲ್ಲಿ ನೀವು ವ್ಯಾಲ್ಯೂನು ಕೂಡ ಚೆಕ್ ಮಾಡಬಹುದು ಕಿಲೋ ಜೂಲ್ಸ್ ಪರ್ ಮೋಲ್ ಅಲ್ಲಿ. ಸೊ ಬೋರಾನ್ ಇಸ್ ಹ್ಯಾವಿಂಗ್ ಲೀಸ್ಟ್, ರಿಮೆಂಬರ್, ದೆನ್ ಸಲ್ಫರ್, ದೆನ್ ಫಾಸ್ಫರಸ್, ದೆನ್ ಫ್ಲೂರಿನ್. ಫಾಸ್ಫರಸ್ ಅಂಡ್ ಸಲ್ಫರ್ ಮಧ್ಯೆ ಫಾಸ್ಫರಸ್ ಯಾಕೆ ಅಂತಂದ್ರೆ, ಫಾಸ್ಫರಸ್ ಇಸ್ ಹ್ಯಾವಿಂಗ್ 3p3 ಕಾನ್ಫಿಗರೇಷನ್, ಇಟ್ ಈಸ್ ಹ್ಯಾವಿಂಗ್ 3p4. So phosphorus is half filled configuration. Because of that reason, phosphorus is more than sulfur. Last order in this video, increasing order of electronegativity. So remember, increasing order of electronegativity here, as S character increases, electronegativity increases. ಹಾಗಾದ್ರೆ ಎಸ್ ಕ್ಯಾರೆಕ್ಟರ್ ಹೇಗೆ? ಎಸ್ ಕ್ಯಾರೆಕ್ಟರ್ ನೋಡಿ, sp2 ಅಂತಂದ್ರೆ 33% ಆಲ್ಮೋಸ್ಟ್, sp ಅಂತಂದ್ರೆ 50%, sp3 ಅಂದ್ರೆ ಸೊ ಆಲ್ಮೋಸ್ಟ್ 25% ಎಸ್ ಕ್ಯಾರೆಕ್ಟರ್. Hence remember, electronegativity order is sp higher than sp2, higher than sp3. Remember, this is very important. Later stage it will decide the acidic nature also. Remember, acidic nature also, right? Remember that. So this is about 75 increasing order. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದಷ್ಟು ಇನ್ಕ್ರೀಸಿಂಗ್ ಆರ್ಡರ್ ಬಗ್ಗೆ ಹೇಳುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.